ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ರಿಯಲ್ಮಿ P3 ಅಲ್ಟ್ರಾ ಎಂಬ ಫೋನನ್ನ ಇಂಡಿಯನ್ ಮಾರ್ಕೆಟ್ ನಲ್ಲಿ ಲಾಂಚ್ ಮಾಡಲಾಗಿದೆ. ಈಗ ಅದರ ಒಂದು ಸಕ್ಸಸ್ ನ ನಂತರ ರಿಯಲ್ಮಿ P4 ಅಲ್ಟ್ರಾ ಎಂಬ ಹೊಸ ಫೋನನ್ನ ಲಾಂಚ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾಗಿದೆ. ಈ ಫೋನಲ್ಲಿ ರಿಯಲ್ಮಿ P3 ಅಲ್ಟ್ರಾ ಎಂಬ ಫೋನ್ ಗಿಂತ ಇನ್ನೂ ಉತ್ತಮವಾಗಿ ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳ್ಬಹುದು. ಬ್ಯಾಟರಿ ಆಗಿರ್ಬಹುದು, ಪ್ರೊಸೆಸರ್ ಆಗಿರ್ಬಹುದು, ಕ್ಯಾಮ್ರಾ, ಡಿಸ್ಪ್ಲೇ ಎಲ್ಲ ವಿಷಯದಲ್ಲೂ ಒಳ್ಳೆ ರೀತಿಯಾಗಿ ಕೊಟ್ಟಿರುವಂತದ್ದು. ಅದರಿಂದ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮ್ಮಲ್ಲಿ ಏನಾದರೂ ಈ ಫೋನ್ನ ಬಗ್ಗೆ ಕ್ವಶನ್ಗಳಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ಬರೆಯಿರಿ, ಉತ್ತರವನ್ನ ಖಂಡಿತವಾಗಿ ನಾನು ಕೊಡ್ತೀನಿ. ಒಂದು ಡಿಸ್ಪ್ಲೇ ಬಗ್ಗೆ ನೋಡ್ಬೇಕಂದ್ರೆ 6.78 ಇಂಚಸ್ ಫುಲ್ HD+ OLED ಡಿಸ್ಪ್ಲೇನ ಇದಕ್ಕೆ ಕೊಟ್ಟಿರುವಂತದ್ದು. ಇದು ಒಳ್ಳೆ ರೀತಿಯಾದ ಒಂದು ಡಿಸ್ಪ್ಲೇ ಅಂತ ಹೇಳ್ಬಹುದು. ಇಲ್ಲಿ ಪಿಕ್ಚರ್ ಕ್ವಾಲಿಟಿ ಸಖತ್ತಾಗಿ ಬರುವಂತದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೊಡಲಾಗಿದೆ. ಸ್ಪೆಷಲೈಸ್ ವಿತ್ ಪಂಚೋಲ್ ಡಿಸ್ಪ್ಲೇ ಅನ್ನ ಇದಕ್ಕೆ ಕೊಟ್ಟಿರುವುದು ವಿಶೇಷವಾಗಿರುವಂತದ್ದು. ಇನ್ನ ಪರ್ಫಾರ್ಮೆನ್ಸ್ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪವರ್ಫುಲ್ ಪ್ರೊಸೆಸರ್ ಅನ್ನ ಕೊಟ್ಟಿರುವಂತದ್ದು. ಇದು ಹೈ ಲೆವೆಲ್ ಗೇಮ್ ಅನ್ನ ಈಸಿಯಾಗಿ ನಿಮಗೆ ಆಡಲಿಕ್ಕೆ ಸಪೋರ್ಟ್ ಮಾಡುವಂಥದ್ದು ಮತ್ತು ನಿಮ್ಮ ಡೈಲಿ ಅಪ್ಡೇಟ್ಸ್ ಗಳನ್ನ ಯಾವುದೇ ಕುಂದುಕೊರತೆ ಇಲ್ಲದೆ ಮಾಡಿಕೊಳ್ಳಲಿಕ್ಕೆ ನಿಮಗೆ ಸಪೋರ್ಟ್ ಮಾಡುವಂಥದ್ದು. ಇದು Android 16 ನಲ್ಲಿ ರನ್ ಆಗುವಂಥದ್ದು. ಇದಕ್ಕೆ 6GB ರ್ಯಾಮ್ ಅನ್ನ ಕೊಟ್ಟಿರುವಂಥದ್ದು. ಈ ರ್ಯಾಮ್ ಅನ್ನ ಒಂದು ಟೈಪ್ ಅಂದ್ರೆ LPDDR4X ಆಗಿರುವಂಥದ್ದು. ಇನ್ನು ಸ್ಟೋರೇಜ್ ಬಗ್ಗೆ ನೋಡ್ಬೇಕಂದ್ರೆ ಇದಕ್ಕೆ 128GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇದರ ಒಂದು ಸ್ಟೋರೇಜ್ ನ ಟೈಪ್ ಅಂದ್ರೆ USF 2.2 ಆಗಿರುವಂತದ್ದು. ಇಲ್ಲಿ ಮೆಮರಿಯನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ಅಂತ ಅವಕಾಶವನ್ನ ಕೊಡಲಾಗಿಲ್ಲ. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ ಇದಕ್ಕೆ ಡ್ಯುಯಲ್ ಕ್ಯಾಮ್ರಾವನ್ನ ಕೊಟ್ಟಿರುವಂತದ್ದು. 50MP ಪ್ಲಸ್ 8MP ಮೇನ್ ಕ್ಯಾಮ್ರಾವನ್ನ ಇದಕ್ಕೆ ಕೊಡಲಾಗಿದೆ. 50MP ವೈಡ್ ಆಂಗಲ್ ಪ್ರೈಮರಿ ಕ್ಯಾಮ್ರಾವನ್ನ ಕೊಡಲಾಗಿದ್ದು 2MP ಡೆಪ್ತ್ ಕ್ಯಾಮ್ರಾವನ್ನ ಇದಕ್ಕೆ ಕೊಡಲಾಗಿದೆ. ಇದಕ್ಕೆ LED ಫ್ಲಾಶ್ ಕೂಡ ಆಗಿರುವಂತದ್ದು. ಇದರಿಂದ 4K at 30 FPS ರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ಫ್ರಂಟ್ ಕ್ಯಾಮ್ರಾವನ್ನ ಸಹಿತ ಅಷ್ಟೇ ಚೆನ್ನಾಗಿ ಕೊಟ್ಟಿರುವಂತದ್ದು. 50MP ವೈಡ್ ಆಂಗಲ್ ಲೆನ್ಸ್ ಅನ್ನ ಇದಕ್ಕೆ ಕೊಡಲಾಗಿದೆ. ಇದರಿಂದ ಫುಲ್ HD at 30 FPS ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಬಹುದು. ಇನ್ನು ಬ್ಯಾಟರಿ ಬಗ್ಗೆ ಹೇಳಬೇಕಂದ್ರೆ 6000 mAh ಬ್ಯಾಟರಿಯನ್ನ ಕೊಡಲಾಗಿದೆ. ಒಂದು ದಿನ ನಿಮಗೆ ಯಾವುದೇ ಕೊರತೆ ಇಲ್ಲದಂತೆ ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುವಂಥದ್ದು. ಇದಕ್ಕೆ 50 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಡಲಾಗಿದೆ. ಇದರ ಒಂದು USB ಕೇಬಲ್ ಅಂದ್ರೆ C ಪೋರ್ಟ್ ಅಲ್ಲಿ ಇರುವಂತದ್ದು. ಇದಕ್ಕೆ ಫಿಂಗರ್ ಪ್ರಿಂಟ್ ಸೆನ್ಸಾರ್, ಫೇಸ್ ಅನ್ಲಾಕ್ ಫೀಚರ್, ಸ್ಪೈಚಿ ಸಪೋರ್ಟ್ ಎಲ್ಲವೂ ಕೂಡ ಇಲ್ಲಿ ಇರುವಂತದ್ದು. ಇದರ ಒಂದು ಪ್ರೈಸ್ ಬಗ್ಗೆ ನೋಡಬೇಕಂದ್ರೆ ಇದರ ಪ್ರೈಸು 18,999 ಆಗಿರುವಂತದ್ದು. ಈ ಬೆಲೆ ಕೂಡ ಯಾವುದೇ ಸಮಯದಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ನೀವು ಕೊಂಡುಕೊಳ್ಳುವಂತ ಒಂದು ಮನಸ್ಸಿದ್ರೆ ಇದರ ಬಗ್ಗೆ ವಿಚಾರ ಮಾಡುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.